ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು UK ಸ್ಟೈಲ್ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್. ಹಾಗೆ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ನಮ್ಮ ಚಾನಲ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ. ಇವತ್ತು ನಾವು ತುಂಬಾ ಸಿಂಪಲ್ಲಾಗಿ ಚಿಕನ್ ಗ್ರೇವಿ ಮಾಡ್ತಾಯಿದ್ದೀನಿ. ಟೇಸ್ಟು ಮಾತ್ರ ಅಷ್ಟೇ ಚೆನ್ನಾಗಿರುತ್ತೆ. ತುಂಬಾ ಸಿಂಪಲ್ ಮಾಡೋದು. ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಆ ಪ್ಯಾನ್ಗೆ ಎಣ್ಣೆ ಆಯಿತಾ. ಫಸ್ಟ್ ತುಂಬಾ ಸಿಂಪಲ್ ಇದು ಚಿಕನ್ ಗ್ರೇವಿ ಆಯಿತಾ. ಒಂದು ಸ್ವಲ್ಪ ಚಕ್ಕೆ, ಒಂದೆರಡು ಲವಂಗ ಆಯಿತಾ. ಒಂದು ಸೈಡು ಬಿರಿಯಾನಿ ಮಾಡಬೇಕಂತ ಅಂದ್ಕೊಂಡದ್ದು, ಹಾಗಾಗಿ ಸೈಡ್ಗೆ ಇದು ಚಿಕನ್ ಗ್ರೇವಿ ಇರಲಿ ಅಂತ ಮಾಡ್ಕೊಳ್ತಾ ಇರೋದು ಆಯಿತಾ. ನೆಕ್ಸ್ಟು ಈರುಳ್ಳಿ. ಆಮೇಲೆ ಬಿರಿಯಾನಿ ವಿಡಿಯೋ ರಾಧಿಕಾ ಕನ್ನಡತಿ ಚಾನಲಲ್ಲಿ ಬಂದಿರುತ್ತೆ, ಖಂಡಿತ ನೋಡಿ ಆಯಿತಾ. ಚೆನ್ನಾಗಿ ಫ್ರೈ ಆಗಲಿ. ಒಂದು ಈರುಳ್ಳಿನ ಹಾಕ್ಕೊಂಡಿರೋದು. ಆಮೇಲೆ ಅದರೊಳಗಡೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆಮೇಲೆ ಅದಕ್ಕೇ ಚಿಕನ್ ಹಾಕ್ಕೊಳ್ಳಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ. ಆಮೇಲೆ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಮಸಾಲ, ಇದರಲ್ಲಿ ಈರುಳ್ಳಿ ಮತ್ತು ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು ಮತ್ತು ಕೊಬ್ಬರಿನ ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿರೋದಾಯ್ತಾ. ಇದು ಬಿರಿಯಾನಿಗೆ ಹಾಕಿತ್ತಲ್ಲ, ಹಾಗೆ ಇನ್ನು ಸ್ವಲ್ಪ ಇದಕ್ಕೂ ಹಾಕ್ಕೊಂಡ್ರಾಯ್ತು ಅಂತ ತಕ್ಕೊಂಡಿರೋದು. ಆಮೇಲೆ ಚಿಕನ್ಗೆ ಒಂದು ಟೊಮ್ಯಾಟೊನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಅರಿಶಿನ ಪುಡಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಖಾರದ ಪುಡಿ. ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಯಿತಾ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ಫುಲ್ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಎಣ್ಣೆಲಿ. ಆಮೇಲೆ ಸ್ವಲ್ಪ ಚಿಕನ್ ಮಸಾಲ, ಆಮೇಲೆ ಜಾಸ್ತಿ ನೀರು ಹಾಕ್ಬಾರ್ದು ಆಯಿತಾ. ಗ್ರೇವಿ ಅಂದರೆ ಸ್ವಲ್ಪ ಚೆನ್ನಾಗಿರಬೇಕು, ಗಟ್ಟಿಯಾಗಿ. ಆಮೇಲೆ ಆವಾಗಲೇ ತೋರಿಸಿದ್ನಲ್ಲ ಆ ಮಸಾಲೆನ ಹಾಕ್ಕೊಳ್ತಾ ಇರೋದು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಮುಚ್ಚಿಡಿ ಆಯಿತಾ. ಇವಾಗ ನಮಗೆ ನೀರು ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಆಯಿತಾ. ಆಹಾ, ಎಷ್ಟು ಚೆನ್ನಾಗಾಗಿದೆ ನೋಡಿ. ಇವಾಗ ನೀರೆಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಆಯಿತಾ. ಚಪಾತಿಗೆ, ರೈಸ್ಗೆ, ಎಲ್ಲದಕ್ಕೂ ಆಯಿತಾ, ಒಂದಕ್ಕಂತಲ್ಲ ಎಲ್ಲದ್ರ ಜೊತೆಗೂ ಚೆನ್ನಾಗಾಗುತ್ತೆ. ಇವಾಗ ಒಂದು 5ರಿಂದ 10 ನಿಮಿಷ ಕುದ್ದಿತ್ತಂದರೆ ರೆಡಿ ಆಗುತ್ತೆ ಚಿಕನ್ ಗ್ರೇವಿ ಆಯಿತಾ. ಜಾಸ್ತಿ ನೀರು ಹಾಕ್ಕೋಬೇಡಿ, ಒಂದು ಸ್ವಲ್ಪನೇ ನೀರು ಹಾಕ್ಕೊಂಡಿರೋದು ನೋಡಿ. ಫುಲ್ ಮಸಾಲೆನೇ ಇದೆ, ಹಾಗಾಗಿ ಜಾಸ್ತಿ ನೀರು ಹಾಕ್ಕೋಬಾರ್ದು. ಇವಾಗ ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಬಿಡಿ. ಹಾಕ್ಕೊಂಡು ಕ್ಲೋಸ್ ಮಾಡಿ ಇಟ್ಬಿಡಿ ಆಯಿತಾ. ಇದಾದಮೇಲೆ ತೋರಿಸ್ತೀನಂತೆ ನೆಕ್ಸ್ಟ್. ವಾವ್, ಎಷ್ಟು ಚೆನ್ನಾಗಾಗ್ತಾ ಇದೆ ನೋಡಿ. ಫುಲ್ ಹೈ ಫ್ಲೇಮಲ್ಲಿ ಇದು ಮಾಡಬೇಡಿ ಆಯಿತಾ. ಗ್ಯಾಸ್ನ ಹೈ ಫ್ಲೇಮಲ್ಲಿ ಇಡಬೇಡಿ,
ಸ್ವಲ್ಪ ಲೋ ಫ್ಲೇಮಲ್ಲೇ ಇಡಿ. ನಾವು ನೀರು ನೋಡಿದ್ರೆ ಕಮ್ಮಿ ಹಾಕಿದ್ದೀವಿ, ಅಂದರೂ ಅದೇ ಸ್ವಲ್ಪ ನೀರು ಬಿಟ್ಟಿದೆ ಆಯಿತಾ. ಸ್ವಲ್ಪ ಗಟ್ಟಿ ಆಗಬೇಕದಿನ್ನು. ಪೂರ್ತಿ ರೆಡಿ ಆದಮೇಲೆ ತೋರಿಸ್ತೀನಂತೆ. ಇವಾಗ ರೆಡಿಯಾಗಿದೆ, ಗ್ಯಾಸ್ ಆಫ್ ಮಾಡ್ಕೊಳ್ಳೋಣಂತೆ ಆಯಿತಾ. ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಒಂದು ಪ್ಲೇಟ್ಗೆ ಹಾಕ್ಕೋತೀನಂತ ಆಯಿತಾ. ವಾವ್, ನೋಡಿ ಎಷ್ಟು ಚೆನ್ನಾಗಾಗಿದೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ. ಖಂಡಿತ ಈ ಥರ ಒಂದು ಸಾರಿ ನೀವು ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತವರೆಗೂ ಯಾರ್ಯಾರು ವೀಡಿಯೋ ನೋಡಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು. ಹೀಗೆ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಯಾರಾದರೂ ಹೊಸಬ್ರಿದ್ದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಖಂಡಿತ ಒಂದು ಸಾರಿ ಟ್ರೈ ಮಾಡಿ ಆಯಿತಾ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ರಿಗೂ ಒಳ್ಳೆಯದಾಗಲಿ. ಬಾಯ್ ಬಾಯ್.